ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ಸಮಥಿಂಗ್ ವಿಷಯದೊಂದಿಗೆ ನಾನು ಬಂದಿದ್ದೀನಿ. ಆ್ಯಸ್ ಯೂಶುವಲ್ ಕಾರ್ತಿಕ್. ಸೊ ಇವತ್ತು ತೇಜಸ್ವಿ ಅವರು ನಿಧನವಾದ ದಿನ. 18 ವರ್ಷದ ಹಿಂದೆ ಇದೇ ದಿನ ನನ್ನ ತೇಜಸ್ವಿ ಇಹಲೋಕ ತ್ಯಜಿಸಿದ್ರು. ಸೊ ಸಮಥಿಂಗ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ತೇಜಸ್ವಿ ಅವರು ಇದ್ದಿದ್ದಂಗೆ ಹೇಳಿದ್ರು, ಕೆಲವೊಂದು ಸತ್ಯಗಳನ್ನ ಪಟಾರ್ ಅಂತ ಹೇಳ್ತಾ ಇದ್ರು ರೀ. ಸೊ ಅವ್ರು ಹೇಳಿದ್ಮೇಲೆ ಹೌದಲ್ವಾ, ಹಿಂಗೂ ಈ ರೀತಿನೂ ಇರುತ್ತೆ ಅಂತ ನಾವು ಆಮೇಲೆ ಯೋಚನೆ ಮಾಡ್ತೀವಿ. ಸೊ ಆ ಸತ್ಯಗಳು ಏನಪ್ಪ ಎತ್ತ ಹೆಂಗೆ ಏನು ಅಂತ ಅಂದರೆ, ಒಂದ್ಸಲ ಅವ್ರದ್ದು ಪ್ಯಾಂಟ್ ಹರಿದೋಗಿರುತ್ತೆ. ಸೊ ಅದನ್ನು ನೋಡಿದಂಥ ಅವರ ಮೇಸ್ತ್ರಿ ಅವರು ಕೆಲಸದಲ್ಲಿ, ಸರ್ ಪ್ಯಾಂಟ್ ಎಲ್ಲ ಹರಿದುಂಟಲ್ಲ ಸರ್, ದಯವಿಟ್ಟು ಬೇರೆ ಪ್ಯಾಂಟ್ ಹಾಕೊಂಡು ಹೋಗಿ ಅಂತ ಅಂತಾರೆ. ಸೊ ಅದಕ್ಕೆ ತೇಜಸ್ವಿ ಅವರು ಎಂಥ ಒಂದು ಸಿಂಪಲ್ ಉತ್ತರ ಆ್ಯಂಡ್ ದೆನ್ ಪರಮ ಸತ್ಯದ ವಿಷಯ. ಹೋಗೋ ಮಾರಾಯ, ನಾನು ಪ್ಯಾಂಟ್ ಹಾಕೊಂಡೋದ್ರು ನಾನೇ ಆಗಿರ್ತೀನಿ, ಹರಿದೋಗಿರೋ ಪ್ಯಾಂಟ್ ಹಾಕೊಂಡೋದ್ರು ನಾನೇ ಆಗಿರ್ತೀನಿ, ಚೆನ್ನಾಗಿರೋ ಪ್ಯಾಂಟ್ ನಾನು ಹಾಕೊಂಡೋದ್ರು ನಾನೇ ಆಗಿರ್ತೀನಿ, ಅದಕ್ಕೆ ಯಾಕೆ ನಾನು ಇದಾಗಬೇಕು ಅಂತ ಅಂತಾರೆ. ಅಂದರೆ ಇದನ್ನು ನೀವು ವಿವಿಧ ಅರ್ಥದಲ್ಲಿ ಹೇಳ್ಬೋದು. ಸೊ ಏನಪ್ಪ ಅಂತ ಅಂದರೆ, ನೀನೇ ಆಗಿರ್ತೀಯ ಏನು ಹಾಕೊಂಡಿದ್ರು. ಸೊ ಇಟ್ಸ್ ನಾಟ್ ಎ ಮ್ಯಾಟರ್. ಸೊ ನೀನು ಮಾತ್ರ ಮ್ಯಾಟ್ರ್ ಆಗಿರ್ತೀಯ ಅಂತ ಅಂದರೆ, ನಿನ್ನ ಒಳ ಏನೋ ನೀನು ಹೆಂಗಿರ್ತೀಯ ಏನಿರ್ತೀಯ, ಹೆಂಗೆ ಇದ್ರೂ ನೀನೇ ಆಗಿರ್ತೀಯ. ಸೊ ಅದಕ್ಕೆ ಯಾಕಪ್ಪ ನೀನು ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬೇಕು, ಇನ್ನೊಂದು ಹಾಕೊಂಡು ಹೋಗ್ಬೇಕು. ಸೊ ಯಾವುದಿರುತ್ತೆ ಅದರಲ್ಲಿ ಹೋಗ್ಬೇಕು. ಸೊ ಲೈಫು ಅಷ್ಟೇ, ಎಲ್ಲವೂ ಅಷ್ಟೇ, ನಾನೇ ಆಗಿರ್ತೀನಿ ಏನು ಹಾಕೊಂಡಿದ್ರು ಅಂತ ಒಂದು. ಸೊ ಈ ಥರ ವಿವಿಧ ಅರ್ಥಗಳಲ್ಲಿ ನಾವು ಅದನ್ನು ಅರ್ಥೈಸ್ಬೋದು ಅಂತ ಹೇಳ್ತಾ, ಸೊ ನೀವಾಗಿರಿ. ಏನೇ ಹಾಕೊಂಡಿದ್ರು ನಾವೇ ಆಗಿರ್ತೀವಿ, ಅದು ಹಾಕಿದ್ರು ನಾವೇ ಆಗಿರ್ತೀವಿ, ಇನ್ನೊಂದು ಹಾಕಿದ್ರು ನಾವೇ ಆಗಿರ್ತೀವಿ ಅಂತ ಹೇಳ್ತಾ, ಸೊ ಇದು ತೇಜಸ್ವಿ ಅವರ ಒಂದು ಉತ್ತರ. ನಮಸ್ಕಾರ ಸ್ನೇಹಿತರೆ.